ಎಲ್ಲರಿಗೂ ಸ್ವಾಗತ. ಇವತ್ತು 5 ಜನವರಿ 2024. ಬನ್ನಿ ಇವತ್ತು ನಮ್ಮ ದೇಶದ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50 ಏನಾಯಿತು, BSE ಸೆನ್ಸೆಕ್ಸಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಇವತ್ತು ನಿಫ್ಟಿ 50 ಬಂದು 52 ಪಾಯಿಂಟ್ಸ್ ಏರಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 21,710ಕ್ಕೆ ಕ್ಲೋಸ್ ಆಗಿದೆ. ಅದೇ ರೀತಿ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ ಇವತ್ತು ಅದರಲ್ಲೂ ಏರಿಕೆ ಆಗಿದೆ. ಸುಮಾರು 178 ಪಾಯಿಂಟ್ಸ್ ಅಷ್ಟು ಏರಿಕೆ ಇದ್ದರೆ, ಅಂದರೆ ಸುಮಾರು BSE ಸೆನ್ಸೆಕ್ಸ್ ಇವತ್ತು ಕ್ಲೋಸ್ ಆಗಬೇಕಾದ್ರೆ 72,026.15 ಪಾಯಿಂಟ್ಸ್ಗೆ ಕ್ಲೋಸ್ ಆಗಿದೆ. ಅಂದರೆ ಟ್ರೆಂಡಿಂಗ್ ಶೇರಲ್ಲಿ ಇದ್ದಿದ್ದು ಅಂತ ಹೇಳಿದ್ರೆ ಸುಜ್ಲಾನ್ ಎನರ್ಜಿ, ಇದರಲ್ಲೂ ಅಷ್ಟೇ ಸುಮಾರು ₹2 ಅಷ್ಟು ಏರಿಕೆ ಆಗಿದೆ ಇವತ್ತು. ಅದೇ ರೀತಿ IRFCನಲ್ಲಿ ನೀವು ನೋಡೋದಾದರೆ ಸುಮಾರು 55 ಪೈಸೆ ಇಳಿಕೆ ಆಗಿದೆ. ಅಂದರೆ ಇಂಟ್ರಾಡೇ ಮಾಡಿದ್ರೂ ನೀವು 100 ಶೇರ್ಸ್ನ ನೀವು ಕನ್ಸಿಡರ್ ಮಾಡಿದ್ರೂ ಲಾಸ್ ಆದರೂ ಎಷ್ಟಾಗುತ್ತೆ, ಸುಮಾರು ₹55 ಲಾಸ್ ಆಗುತ್ತೆ. ಅದು ಬಿಟ್ಟರೆ ಸುಮಾರು ದಿವಸದಲ್ಲಿ ಇದು ಇಂಟ್ರಾಡೇಲಿ ಮಾಡುತ್ತಾ ಇದ್ದರೆ ನಿಮಗೆ ಟ್ರೇಡಿಂಗು ಇದರಲ್ಲಿ ನಿಮಗೆ ಒಂದು ಒಳ್ಳೆಯ ರಿಟರ್ನ್ಸೇ ಕೊಟ್ಟಿದೆ. ಅದೇ ರೀತಿ ಅಡಾನಿ ಎಂಟರ್ಪ್ರೈಸಸಲ್ಲಿ ನೋಡೋದಾದರೆ ಇದರಲ್ಲಿ ಇವತ್ತು ಪ್ರತಿಯೊಂದು ಶೇರಿಗೆ ₹8.30 ಏರಿಕೆ ಆಗಿದೆ. ಟಾಟಾ ಮೋಟರ್ಸ್ನಲ್ಲಿ ಇವತ್ತು ಒಂದು ₹4.80, ಅಂದರೆ ಹತ್ತಿರ ಒಂದು ₹5 ಇಳಿಕೆ ಆಗಿದೆ. ವೋಡಾಫೋನ್ ಐಡಿಯಾ ಇದ್ರ ಬಗ್ಗೆ ಮಾತಾಡಿದ್ವಿ, ಇಂಟ್ರಾಡೇ ಬಗ್ಗೆನೂ ಮಾತಾಡಿದ್ವಿ. ಇದನ್ನು ಅಷ್ಟೇ ಇವತ್ತು ಸುಮಾರು ಒಂದು ₹30 ಏರಿಕೆ ಆಗಿದೆ. ಅಂದರೆ 1,000 ಶೇರ್ಸ್ನ ನೀವು ಕನ್ಸಿಡರ್ ಮಾಡಿದ್ರೆ ವಿತಿನ್ 10,000 ₹10,000 ಒಳಗಡೆ ನಾವು ಇಂಟ್ರಾಡೇ ಮಾಡ್ತೀವಿ, ಸ್ಟಾಪ್ ಲಾಸ್ ಹಾಕೊಂಡಂದ್ರೂ ಮ್ಯಾನೇಜ್ ಮಾಡ್ಬೋದು. ಆಮೇಲೆ ರಿಲಯನ್ಸ್ ಪವರ್ ನೋಡೋದಾದರೆ ನಿನ್ನೆ ಒಂದು ₹4.45 ಏರಿಕೆ ಆಗಿತ್ತು. ಇವತ್ತು ಸುಮಾರು ಪ್ರತಿಯೊಂದು ಶೇರಲ್ಲಿ ₹1 ಏರಿಕೆ ಆಗಿದೆ. ಅದೇ ರೀತಿ ಇವತ್ತು ನಿಫ್ಟಿ 50ನಲ್ಲಿ ನಾವು ನೋಡೋದಾದರೆ ಯಾವೆಲ್ಲ ಶೇರ್ಸ್ ಏರಿಕೆ ಆಗಿದೆ ಅಂದರೆ ಅಡಾನಿ ಪೋರ್ಟ್ ಸುಮಾರು ₹31 ಏರಿಕೆ ಆಗಿದೆ. TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಸುಮಾರು ₹71 ಏರಿಕೆ ಆಗಿದೆ. L&T ಕಂಪ್ನಿನಲ್ಲಿ ಸುಮಾರು ₹63 ಪ್ರತಿ ಶೇರಲ್ಲಿ ಏರಿಕೆ ಆಗಿದೆ. SBI ಲೈಫ್ ಇನ್ಶೂರೆನ್ಸ್ನಲ್ಲೂ ₹22 ಏರಿಕೆ ಆಗಿದೆ. LTI ಮೈಂಟ್ರಿ ಲಿಮಿಟೆಡ್ ಮತ್ತು ಇನ್ಫೋಸಿಸ್ IT ಸೆಕ್ಟರ್ ಕಂಪ್ನಿನಲ್ಲಿ 2 ಕಂಪ್ನಿನಲ್ಲೂ ಏರಿಕೆ ಆಗಿದೆ. ಸುಮಾರು ಒಂದರಲ್ಲಿ ₹81, ಇನ್ನೊಂದರಲ್ಲಿ ಸುಮಾರು ಹತ್ತಿರ ಇನ್ಫೋಸಿಸ್ನಲ್ಲಿ ₹20 ಪ್ರತಿ ಶೇರಿಗೆ ಏರಿಕೆ ಆಗಿದೆ. ಮತ್ತು ಆಕ್ಸಿಸ್ ಬ್ಯಾಂಕ್ನಲ್ಲಿ ಏರಿಕೆ ಆಗಿದೆ. ಮತ್ತು ಹೀರೋ ಮೋಟರ್ ಕಾರ್ಪ್, ಹಿಂದೂಸ್ತಾನ್ ಯೂನಿಲಿವರ್, ವಿಪ್ರೋ, HCL ಟೆಕ್ನಾಲಜೀಸ್, ONGC, ಬಜಾಜ್ ಆಟೋದಲ್ಲೂ ಏರಿಕೆ ಆಗಿದೆ. ಅದೇ ರೀತಿ ನಾವು ಇಂಟ್ರಾಡೇನಲ್ಲಿ 14 ಡಿಸೆಂಬರ್ ಇರ್ಬೋದು, 13, ಆಮೇಲೆ ಸುಮಾರು ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಇಂಡ್ಯಾಲ್ಕೋ, SBI ಬಗ್ಗೆ, ಆಮೇಲೆ IRFC, ಆಮೇಲೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ, ಒಂದು ಮಾತಾಡ್ತಾನೆ ಇರ್ತೀವಿ. ನೀವು ಬೇಕೇ ಇಂಟ್ರಾಡೇ ಮಾಡ್ತೀನಿ ಅಂತ ಹೇಳಿದ್ರೆ ಹುಡ್ಕೊಂಡು ಮಾಡ್ಬೋದು. ಒಂದು ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಇರೋದು, ಒಂದು ಒಳ್ಳೆ ಮಾರ್ಜಿನ್ ಕೊಡೋದ್ರಲ್ಲಿ ಮಾಡಿದಾಗ ನಿಮಗೆ ಸ್ವಲ್ಪ ಸೇಫ್ ಝೋನಲ್ಲಿ ಇರ್ತೀರ. ಅದೇ ರೀತಿ ಇವತ್ತು ನಾವು ಯಾವುದ್ರ ಬಗ್ಗೆ ಮಾತಾಡ್ಬೋದು, ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಅಂತ ಹೇಳಿದ್ರೆ ನಾವು ನೋಡಿ 1 ಜನವರಿನಲ್ಲಿ ವೋಡಾಫೋನ್ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿ ನಿನ್ನೆ 4 ಜನವರಿನಲ್ಲಿ ನಾವು ರಿಲಯನ್ಸ್ ಪವರ್ ಬಗ್ಗೆ ಮಾತಾಡಿದ್ವಿ, ಒಂದು 500 ಶೇರ್ಸ್. ಅದೇ ರೀತಿ ಇವತ್ತು 5 ಜನವರಿ, ಇವತ್ತೂ ಕೂಡ ಅಷ್ಟೇ 500 ಶೇರ್ಸ್ನ ನಾವು ಕನ್ಸಿಡರ್ ಮಾಡಿ 8,000 ಇನ್ವೆಸ್ಟ್ಮೆಂಟಲ್ಲಿ ನಾವು ಒಂದು 500 ಶೇರ್ಸ್ನ ಇಂಟ್ರಾಡೇನಲ್ಲಿ ತೊಗೊಬೋದು. ಮಾರ್ಜಿನ್ ಕೊಡ್ತಾರೆ ಇಂಟ್ರಾಡೇಲಿ, ನಿಮ್ಗೆ ಗೊತ್ತಿರುತ್ತೆ. ಪ್ರತಿಯೊಂದು ಶೇರಲ್ಲಿ ₹1 ಏರಿಕೆ ಆಯಿತು ಸ್ಟಾಕ್ನಲ್ಲಿ. ಅದೇ ರೀತಿ ಪ್ರಾಫಿಟ್ ನೋಡಿದ್ರೆ ₹500. ಈ ಥರ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಇಂಟ್ರಾಡೇ ಮಾಡ್ಬೋದು. ಆದರೆ ನೀವು ಒಂದು ಸ್ವಲ್ಪ ನಿಮ್ಮ ಲಾಸಸ್ನ ಮ್ಯಾನೇಜ್ ಮಾಡಬೇಕು. ಲಾಸಸ್ ಮ್ಯಾನೇಜ್ ಮಾಡಿದ್ರೆ ಪ್ರಾಫಿಟ್ ತಾನೇ ಆಗುತ್ತೆ. ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.